ಇ ಟಿ ಎಫ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅದೊಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ. ಬಟ್ ಇ ಟಿ ಎಫಲ್ಲಿ ನಾವು ಆ್ಯಕ್ಟಿವ್ ಆಗಿ ಟ್ರೇಡಿಂಗನ್ನು ಮಾಡಿಕೊಂಡು ಪ್ರಾಫಿಟನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ತಿಂಗಳಲ್ಲಿ ಕೇವಲ 10 ನಿಮಿಷವನ್ನು ಸ್ಪೆಂಡ್ ಮಾಡಿ ನಾವು ಹೇಗೆ ಇ ಟಿ ಎಫಲ್ಲಿ ಟ್ರೇಡಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ಈ ವಿಡಿಯೋದಲ್ಲಿ ನಮ್ಮ ಇ ಟಿ ಎಫ್ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊಮೆಂಟಮ್ ಅಂದ್ರೇನು, ಯಾವ ಸ್ಟಾಕ್ ಅಥವಾ ಸೆಕ್ಟರ್ ಮೂವ್ ಆಗ್ತಿದೆ, ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದೆ, ಅದನ್ನು ನಾವು ಮೊಮೆಂಟಮ್ ಅಂತ ಕರಿತೀವಿ. ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಇ ಟಿ ಎಫ್. NSEಯಲ್ಲಿ ಒಂದಷ್ಟು ಇ ಟಿ ಎಫ್ಗಳು ಲಿಸ್ಟ್ ಆಗಿದೆ. ಬಟ್ ನಾನು 25ರಿಂದ 26 ಹೈಲಿ ಲಿಕ್ವಿಡ್ ಇರುವಂಥ ಇ ಟಿ ಎಫ್ಗಳನ್ನು ಚೂಸ್ ಮಾಡಿಕೊಂಡು ಅದರ ಮೇಲೆ ಒಂದಷ್ಟು ಸ್ಟ್ರಾಟಜಿಯನ್ನು ರನ್ ಮಾಡ್ತೀನಿ. ಅದು ಬೆಸ್ಟ್ ಮೊಮೆಂಟಮ್ ಕೊಡ್ತಾ ಇರುವಂಥ ಇ ಟಿ ಎಫ್ಗಳನ್ನು ಫೈಂಡ್ ಔಟ್ ಮಾಡಿ ಕೊಡುತ್ತೆ. ಸೊ ಆ ಇ ಟಿ ಎಫ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಹಾಗಾದರೆ ಇ ಟಿ ಎಫ್ ಯಾಕೆ? ಇ ಟಿ ಎಫ್ ಆಲ್ರೆಡಿ ಒಂದು ಗ್ರೂಪ್ ಆಫ್ ಸ್ಟಾಕ್ನ ಪೋರ್ಟ್ಫೋಲಿಯೋ ಆಗಿರುತ್ತೆ. ಇಲ್ಲಿ ಆಲ್ರೆಡಿ ಅದು ಡೈವರ್ಸಿಫೈ ಆಗುತ್ತೆ. ಯಾವುದೊಂದು ಸಿಂಗಲ್ ಸ್ಟಾಕ್ ಅಲ್ಲ, ಆಲ್ರೆಡಿ ಆ ಇ ಟಿ ಎಫಲ್ಲಿ ಒಂದಷ್ಟು ಸ್ಟಾಕ್ಗಳು ಇರುತ್ತೆ. ಹಾಗಾಗಿ ನಾವು ಯಾವುದೋ ಒಂದು ಇ ಟಿ ಎಫ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಆಗಿರುತ್ತೆ. ಅದೇ ರೀತಿ ಈ ಇ ಟಿ ಎಫ್ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ನಾವು ಸ್ಟಾಕ್ಗೆ ಕಂಪೇರ್ ಮಾಡಿದಾಗ ಇ ಟಿ ಎಫ್ ಅಲ್ಲಿ ಚಾರ್ಜಸ್ಗಳು ಕೂಡ ಕಡಿಮೆ. ಅದೇ ರೀತಿ ಈ ಸ್ಟ್ರಾಟಜಿಯಲ್ಲಿ ಕೇವಲ ಸ್ಟಾಕ್ಗಳ ಇ ಟಿ ಎಫ್ ಅಲ್ಲದೆ ಗೋಲ್ಡ್, ಸಿಲ್ವರ್ ಇ ಟಿ ಎಫ್ಗಳು ಇರೋದ್ರಿಂದ ಅದರ ಮೂಮೆಂಟ್ನ ಬೆನಿಫಿಟ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಏನಿದು ಟ್ರೇಡಿಂಗ್ ಸ್ಟ್ರಾಟಜಿ, ಇದರ ಬೆನಿಫಿಟನ್ನು ಹೇಗೆ ಪಡ್ಕೊಳ್ಬೋದು ಅಂತ ನಾವು ನೋಡೋದಾದರೆ, ಇದೊಂದು ಇ ಟಿ ಎಫ್ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ. ಇಲ್ಲಿ ನಾನು ಆಗಲೇ ಹೇಳಿದಾಗೆ 25ರಿಂದ 26 ಹೈಲಿ ಲಿಕ್ವಿಡ್ ಇ ಟಿ ಎಫ್ಗಳ ಮೇಲೆ, ಗ್ರೂಪ್ಗಳ ಮೇಲೆ ಒಂದು ನನ್ನ ಸ್ಟ್ರಾಟಜಿ ರನ್ ಆಗುತ್ತೆ. ಸ್ಟ್ರಾಟಜಿಯ ಪ್ರಕಾರ ಹೈ ಮೊಮೆಂಟಮ್ ಕೊಡ್ತಾ ಇರುವಂಥ ಇ ಟಿ ಎಫ್ ಅನ್ನೋದು ಸೆಲೆಕ್ಟ್ ಮಾಡಿ ಕೊಡುತ್ತೆ. ಈ ಇ ಟಿ ಎಫ್ನ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಪ್ರತಿ ತಿಂಗಳ ಎಂಡ್ ಲಾಸ್ಟ್ ಟ್ರೇಡಿಂಗ್ ಡೇ ದಿನ ಮಾರ್ಕೆಟ್ ಕ್ಲೋಸ್ ಆದ ನಂತರ ಈ ಸ್ಟ್ರಾಟಜಿಯನ್ನು ನಾನು ರನ್ ಮಾಡುವಂಥದ್ದು. ನೆಕ್ಸ್ಟ್ ಮಂತ್ಗೆ ಯಾವ ಇ ಟಿ ಎಫ್ ಟ್ರೇಡ್ ಮಾಡ್ಬೋದು ಅಂತ ಸೆಲೆಕ್ಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಟ್ರೇಡಿಂಗ್ ಡೇ ದಿನ ಅಂದರೆ ನೆಕ್ಸ್ಟ್ ಮಂತ್ನ ಫಸ್ಟ್ ಟ್ರೇಡಿಂಗ್ ಡೇ ದಿನ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಆ ದಿನ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ 1 ತಿಂಗಳವರೆಗೆ ವೆಯ್ಟ್ ಮಾಡಬೇಕು. ಮಧ್ಯದಲ್ಲಿ ಅದನ್ನು ನಾವು ಮುಟ್ಟೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಏಪ್ರಿಲ್ 1ಗೆ ಅದನ್ನು ಬೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಏಪ್ರಿಲ್ ಮಧ್ಯದಲ್ಲಿ ಅದನ್ನು ಮುಟ್ಟೋದಿಲ್ಲ. ನೆಕ್ಸ್ಟ್ ಮುಟ್ಟುವಂಥದ್ದು ಏಪ್ರಿಲ್ನ ಲಾಸ್ಟ್ ಟ್ರೇಡಿಂಗ್ ಡೇ ಆದ ನಂತರ ಅಗೈನ್ ಆ ಸ್ಟ್ರಾಟಜಿ ರನ್ ಆಗುತ್ತೆ. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಇ ಟಿ ಎಫ್ ಅಲ್ಲಿ ಮೊಮೆಂಟಮ್ ಇತ್ತು ಅಂತ ಹೇಳಿದ್ರೆ ಆ ಇ ಟಿ ಎಫ್ ನಮಗೆ ಬರುತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಡೇ ದಿನ ನಾವೇನು ಮಾಡ್ತೀವಿ, ಇನ್ ಕೇಸ್ ಅದೇ ಇ ಟಿ ಎಫ್ ಕ್ಯಾರಿ ಆಯಿತು ಅಂತ ಹೇಳಿದ್ರೆ ಅದನ್ನೇ ಕ್ಯಾರಿ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನಾದ್ರು ರೀಬ್ಯಾಲೆನ್ಸ್ ಮಾಡಬೇಕು ಅಂತಿದ್ರೆ, ಬೇರೆ ಇ ಟಿ ಎಫ್ ಅನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಓಲ್ಡ್ ಇ ಟಿ ಎಫ್ ಅನ್ನು ಸೆಲ್ ಮಾಡ್ತೀವಿ, ನಮ್ಮ ಹೋಲ್ಡಿಂಗನ್ನು ಸೆಲ್ ಮಾಡ್ತೀವಿ, ಹೊಸ ಇ ಟಿ ಎಫ್ ಅನ್ನು ಬೈ ಮಾಡ್ತೀವಿ. ಇದು ಒಂದು ಪ್ಯೂರ್ಲಿ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ. ಇದರ ಬೆನಿಫಿಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ಅವರ್ ಸರ್ವಿಸ್ ಸೆಕ್ಷನಲ್ಲಿ ಇ ಟಿ ಎಫ್ ಮೊಮೆಂಟಮ್ ಮಾಡೆಲ್ ಪೋರ್ಟ್ಫೋಲಿಯೋ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಸ್ಟ್ರಾಟಜಿಯ ಡೀಟೇಲ್ಗಳು ಸಿಗ್ತಾ ಹೋಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅದೆಲ್ಲ ಡೀಟೇಲ್ಗಳು ಸಿಗ್ತಾ ಹೋಗುತ್ತೆ. ಆ ಡೀಟೇಲ್ ಅನ್ನು ನೀವು ಓದ್ಕೋಬಹುದು. ಅದೇ ರೀತಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ. ನೀವು ಪರ್ಫಾರ್ಮೆನ್ಸ್ ಸೆಕ್ಷನ್ಗೆ ಬಂದಾಗ ಅಲ್ಲಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಬ್ಯಾಕ್ ಟೆಸ್ಟ್ ರಿಸಲ್ಟ್ ಅಲ್ಲಿ ಈ ಹಿಂದೆ ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಬ್ಯಾಕ್ ಟೆಸ್ಟ್ ನ ರಿಸಲ್ಟ್ ಮುಂದೇನು ಕೂಡ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ನಮ್ಮ ರೆಫರೆನ್ಸ್ಗೆ ನಾವು ಬ್ಯಾಕ್ ಟೆಸ್ಟ್ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ಈ ಪೋರ್ಟ್ಫೋಲಿಯೋದ ಎಲ್ಲ ಡೀಟೇಲ್ಸ್ಗಳು ಸಿಗ್ತಾ ಹೋಗುತ್ತೆ. ನಿಮಗೆ ಬೇಕಿರುವ ಪ್ಲಾನ್ ಅನ್ನು ನೀವು ಚೂಸ್ ಮಾಡಿ ಸಬ್ಸ್ಕ್ರೈಬ್ ನಾವು ಅಂತ ಕೊಟ್ಟಾಗ ನಿಮಗೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಪೇಜ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ನೇಮ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಹಾಗೆ ಪಾನ್ ನಂಬರ್, ಡೇಟ್ ಆಫ್ ಬರ್ತ್. ಪಾನ್ ನಂಬರ್, ಡೇಟ್ ಆಫ್ ಬರ್ತ್ ಯಾಕೆ ಕೇಳಿದ್ರೆ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ಗೆ KYC ಮಾಡೋದು ಕಂಪಲ್ಸರಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಈ ಡೀಟೇಲ್ಸ್ ಅನ್ನೆಲ್ಲ ಕೊಟ್ಟು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ಟರೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ನೇಮ್, ಇಮೇಲ್ ಅಡ್ರೆಸ್ ಹಾಗೆ ಫೋನ್ ನಂಬರನ್ನು ಕೊಟ್ಟು ಪೇಮೆಂಟನ್ನು ಮಾಡಿದರೆ ವಿದಿನ್ 5 to 10 ಮಿನಿಟಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಗೆ ಪೋರ್ಟ್ಫೋಲಿಯೋದ ಡೀಟೇಲ್ಸ್ ಬರುತ್ತೆ. ಇನ್ ಕೇಸ್ ನೀವು ತಿಂಗಳ ಮಧ್ಯದಲ್ಲಿ ಪರ್ಚೇಸ್ ಮಾಡಿದ್ದೀರಿ ಅಂತಾದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ತಿಂಗಳ 20ನೇ ತಾರೀಕಿಗೆ ಪರ್ಚೇಸ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಕರೆಂಟ್ ಮಂತ್ನ ಪೋರ್ಟ್ಫೋಲಿಯೋದ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಬಟ್ ನಾನು ರೆಕಮೆಂಡ್ ಮಾಡುವಂಥದ್ದು ನೀವು ನೆಕ್ಸ್ಟ್ ರೀಬ್ಯಾಲೆನ್ಸ್ ಡೇ ದಿನನೇ ಅದನ್ನು ಬೈ ಮಾಡಿ. ಮಧ್ಯದಲ್ಲಿ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ನೀವು ಒಂದಷ್ಟು ಮೂವನ್ನು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಏಪ್ರಿಲ್ 20ಕ್ಕೆ ನೀವು ಪರ್ಚೇಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಬಟ್ ಏಪ್ರಿಲ್ 1ಕ್ಕೆ ಅದು ರನ್ ಸ್ಟಾರ್ಟ್ ಆಗಿರುವಂಥದ್ದು. ಆ 20 ದಿನದ ಮೂವನ್ನು ಮೇ ಬಿ ನೀವು ಮಿಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ನೀವು ರೀಬ್ಯಾಲೆನ್ಸ್ ಆದಾಗ ನೆಕ್ಸ್ಟ್ ಏಪ್ರಿಲ್ ಎಂಡ್ ರೀಬ್ಯಾಲೆನ್ಸ್ ಆಗುತ್ತೆ. ಏಪ್ರಿಲ್ ಎಂಡ್ ರೀಬ್ಯಾಲೆನ್ಸ್ ಆಗಿ ಮೇನ ಫಸ್ಟ್ ಟ್ರೇಡಿಂಗ್ ಡೇ ದಿನ ನೀವು ಅದನ್ನು ಬೈ ಮಾಡೋದು ಬೆಟರ್ ಆಗುತ್ತೆ. ಪ್ರತಿ ರೀಬ್ಯಾಲೆನ್ಸ್ ದಿನವೂ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ನಿಮಗೆ ಮೇಲ್ ಬಂದಿರುತ್ತೆ. ನೀವು ಮೇಲನ್ನು ಚೆಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಲಲ್ಲಿ ಈ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ. ಯಾವ ಇ ಟಿ ಎಫ್ ಅನ್ನು ಬೈ ಮಾಡಬೇಕು, ನೆಕ್ಸ್ಟ್ ರೀಬ್ಯಾಲೆನ್ಸ್ ಮಾಡಬೇಕು ಅಥವಾ ಅದನ್ನೇ ಕ್ಯಾರಿ ಮಾಡಬೇಕೇನೋ ಅಂತ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಮೇಲಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಪರ್ಚೇಸ್ ಮಾಡುವಾಗ ಫೋನ್ ನಂಬರ್ ಹಾಗೆ ಮೇಲ್ ಐಡಿಯನ್ನು ಕೊಡೋದನ್ನು ಮರಿಬೇಡಿ. ಒಮ್ಮೆ ಪೇಮೆಂಟ್ ಆದ ನಂತರ ಎಲ್ಲ ಡೀಟೇಲ್ಗಳು ನಿಮಗೆ ಮೇಲ್ ಅಡ್ರೆಸ್ಗೆ ಬರುತ್ತೆ. ಸೊ ಈ ರೀತಿ ನೀವು ಈ ಸ್ಟ್ರಾಟಜಿಯ ಅಥವಾ ಈ ಮಾಡೆಲ್ ಪೋರ್ಟ್ಫೋಲಿಯೋದ ಬೆನಿಫಿಟನ್ನು ಪಡ್ಕೊಳ್ಬೋದು. ಈ ಸ್ಟ್ರಾಟಜಿಯ ಎಲ್ಲ ಡೀಟೇಲ್ಸ್, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಈ ಹಿಂದೆ ಅದು ಯಾವ ರೀತಿ ವರ್ಕ್ ಆಗಿದೆ, ಈ ಎಲ್ಲ ಡೀಟೇಲ್ಸ್ ವೆಬ್ ಪೇಜಲ್ಲಿ ನೀವು ನೋಡಿದ್ದೀರಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ವಾಟ್ಸಪ್ ಮಾಡ್ಬೋದು. ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಂಡು ಈ ಸ್ಟ್ರಾಟಜಿಯ ಬೆನಿಫಿಟನ್ನು ನೀವು ಪಡ್ಕೊಳ್ಬೋದು. ಥ್ಯಾಂಕ್ ಯು.